ಜಟಾಕುಂಭಧ್ವಜ ಪಿಶಾಚಿ ಅಕ್ಕಟಕಟ ಓಂ ಭೀಂ ಪಟ್ ಸ್ವಾಹ ನೀನ್ ಬಾ ಸನಿಹ ಸೂಪರ್ ವೆಂಟಾಸ್ಟಿಕ್ ಕಾಜಲ್ ತಾಪ್ಸಿ ತಮನ್ನಾ ಇಲಿಯಾನಾ ದೀಪಿಕಾ ಪಡುಕೋಣೆ ಐಶ್ವರ್ಯ ರಾಯ್ ರಚಿತಾ ರಮ್ಯಾ ನೀ ಹೇಳಯ್ಯ ಸೂಪರ್ ಫ್ಯಾಂಟಾಸ್ಟಿಕ್ ಮೈಂಡ್ ಬ್ಲೋಯಿಂಗ್ ಇಲಿಯಾನಾ ತಮನ್ನಾ ಕಾಜಲ್ ರಕುಲ್ ಪಿಸ್ ಸೂಪರ್ ಫ್ಯಾಂಟಾಸ್ಟಿಕ್ ಮೈಂಡ್ ಬ್ಲೋಯಿಂಗ್ ಇಲಿಯಾನಾ ತಮನ್ನಾ ಕಾಜಲ್ ರಕುಲ್ ಪಿಸ್ ರೆಕಾರ್ಡ್ ಪ್ರೆಸಿಂಗ್ ಇಲ್ಲ ಏನೇನ್ ಸಮಯ ಅದು ಬಂದ್ಬಿಟ್ಟು ರಾಕ್ಷಸ ವಂಶದವಳು ಪ್ರಪಂಚದಲ್ಲಿರೋ ಎಲ್ಲರ ನಂಬರು ನನಗೆ ಗೊತ್ತು ಹೌದಾ ಸಮಯ ಯಾರು ನಾನು ಸಮಯ ನಮ್ಮ ಹುಡುಗಿ ನಂಬರ್ ಹಂಗ್ ಹುಡ್ಕೊಡ್ರಿ ಸಮಯ ನಾನು ಇನ್ನೊಬ್ರು ಪರಾಸ್ತ್ರೀ ಬಗ್ಗೆ ಮಾತಾಡಕ್ ಹೋಗಲ್ಲ ಇವಾಗ ಹುಡುಗಿ ನಂಬರ್ ಹಂಗ್ ಹುಡ್ಕೊಡ್ರಿ ಸಮಯ ನಾನು ಇನ್ನೊಬ್ರು ಪರಾಸ್ತ್ರೀ ಬಗ್ಗೆ ಮಾತಾಡಕ್ ಹೋಗಲ್ಲ ಇವಾಗ ದಕ್ಷಿಣೆಯಾಗಿ 10,000 ಅಲ್ಲಿಕ್ಕು ಸಮಯ ನನಗಿರೋದೇ 5,000 ಸಮಯ ಸಾಲ ಹಾಕೊಂಡಿದ್ದೀರಾ ಮತ್ತೆ ಈ ಕಡೆ 2 ವಾಚ್ ಹಾಕೊಂಡಿದ್ದೀರಲ್ಲ ಸಮಯ ಮದುವೆ ಆದ್ಮೇಲೆ ನಿನ್ ಜೀವನದ ರೇಖೆ ಯಾವ ತರ ಇರುತ್ತೆ ಅಂತ ಹೇಳ್ತಿದ್ಯಾ ನೀನ್ ಹಸ್ತ ತೋರಿಸು ಭಕ್ತ ರೂಪಿಣಿ ರುಂಡಮಾಲಿನಿ ಭಕ್ತ ಸಮಯ ಮೇಲೆ ಹೆಲಿಕಾಪ್ಟರ್ ಎಲ್ಲ ಓಡಾಡ್ತಿದೆ ಅದು ನನ್ಗೋಸ್ಕರ ಸೆಕ್ಯೂರಿಟಿ ಹೌದಾ ಸಮಯ ಹೌದು ನನಗೆ ಭಯ ಆಗ್ತಿದೆ ಸಮಯ ಭಯ ಬೇಡ ಇನ್ ಮುಂದೆ ಇರೋದು ನಾನು ಬಾಲಕ ಅಕಟಕಟ ಓಂ ತೊಲಗು ನಿನ್ನಲ್ಲಿರೋ ಭಯ ಭಕ್ತಿ ಎಲ್ಲ ತೊಲಗಲಿ ನನ್ನ ಅನುಮತಿ ಇದ್ರೆ ನನ್ನ ಆಹ್ವಾನ ಇದ್ರೆ ನೀನ್ ಬರಕ್ಕಾಗೋದು ಈ ದಿನ ನಿಂಗೆ ಆಹ್ವಾನ ಸಿಕ್ಕಿದೆ ನನ್ನ ಅನುಮತಿ ಸಿಕ್ಕಿದೆ ಅದಕ್ಕೆ ನನ್ನ ಮುಂದೆ ಕೂತ್ಕೊಂಡಿದ್ಯಾ ನಮ್ಮ ಊರಲ್ಲಿ ನೋಡಿದ್ರೆ ಎಲ್ಲ ಹೊಟ್ಟೆ ಊರ್ಕೊಬೇಕು ಮೋಷನ್ ಪೌಡರ್ ಮಿಕ್ಸ್ ಮಾಡ್ಬಿಡು ಯಾಕೆ ಸಮಯ ಎಲ್ಲರೂ ಹೊಟ್ಟೆ ಊರ್ಕೊಂತಾರ ಅವಾಗ ತಥಾಸ್ತು ಕೂಲಿ ಪ್ಯಾಕೆಟ್ ಐತ ಏ ಮೂರ್ಖ 2 ಟೈಮ್ ಕೂಲಿ ಇಟ್ಕೊಂಡಿದ್ದೆ ಕೂಲಿ ಪ್ಯಾಕೆಟ್ ಐತ ಏ ಮೂರ್ಖ ಯಂತ್ರ ಮಂತ್ರ ತಂತ್ರ ಚಮತ್ಕಾರ ಜಟಾಕುಂಭಧ್ವಜ ಪಿಶಾಚಿ ಇವತ್ತೇನೇ ಮಾಡಲಿ ಖರ್ಚಿಗೆ ಕಾಸಿಲ್ಲ ಯಾವನೊಬ್ರು ಬಕ್ರ ಸಿಗದೆ ಹೋಗ್ತಾನ ಬಕ್ರ ಸಿಕ್ಕೋಣ ಅಂತ ಹೇಳಿದ್ರೆ ಒಂದು 2-3 ದಿನಕ್ಕೆ ಹಾಕುವಷ್ಟು ನೈಂಟಿಕ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಬಿಡೋದೇ ಇಲ್ಲ ಇವತ್ತು ಬಂದೇ ಬರ್ತಾನೆ ವೆಯ್ಟ್ ಮಾಡೋಣ ಯಾರೋ ಬರ್ತಾನೆ ರೆಡಿ ಗೆಟ್ ರೆಡಿ ಬಿಂಕಿ ಓ ಭಕ್ತ ನಮಸ್ಕಾರ ಸಮಯ ನಿಂಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ನಾನು ಗೊತ್ತು ನೀವು ಬರ್ತೀಯ ಅಂತ ನನಗೆ ಗೊತ್ತಿತ್ತು ನಿನ್ಗೇನೇ ಸಮಸ್ಯೆ ಇದ್ರು ನಾನು ಪರಿಹಾರ ಮಾಡ್ಕೊಡ್ತೀನಿ ನನಗೊಂದು ದೊಡ್ಡ ಸಮಸ್ಯೆ ಇದೆ ಸಮಯ ನಿನ್ಗೆ ದೊಡ್ಡದಿಡ್ಲಿ ಚಿಕ್ಕದಿಡ್ಲಿ ಅದಕ್ಕೆ ಪರಿಹಾರ ತೋರಿಸೋ ಜವಾಬ್ದಾರಿ ನಂದು ನನ್ನ ಹಸ್ತ ನಿನ್ನ ತಲೆ ಮೇಲೆ ಐತೆ ನಿನ್ನ ಜೀವನ ಪೂರ್ತಿ ಸುಖವಾಗಿರೋ ಥರ ನಾನು ಮಾಡ್ಕೊಡ್ತೀನಿ ಕಂದ ನಿನ್ನೆ ನಂಬ್ಕೊಂಡು ಬಂದಿದ್ದೀನಿ ಸಮಯ ಹೌದು ನನಗೆ ಗೊತ್ತು ನೀನು ಬಂದೇ ಬರ್ತೀಯ ಅಂತ ಯಾಕಂದ್ರೆ ನಾನು ಇಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ದೀನಿ ಅನ್ಕೊಂಡಿದ್ಯಾ ನಿಮ್ಗೆಲ್ಲ ಹೆಂಗ್ ಗೊತ್ತಾಗುತ್ತೆ ಸಮಯ ನಾನು ಕುಡಿಯಲ್ಲಿ ಕಾಣಿಸೋ ದೇವ್ರನ್ನ ಪೂಜೆ ಮಾಡಲ್ಲ ಪಂಚಭೂತಗಳನ್ನ ಪೂಜೆ ಮಾಡ್ತೀನಿ ಪಂಚಭೂತಗಳೇ ನನಗೆ ಕೊಡ್ತಾ ಇರ್ತೈತೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೈತೆ ಯಾರಿಗೇನು ಕಷ್ಟ ಐತೆ ನೀನು ಅಂತ ಯಾರು ಬರ್ತಾರೆ ಅಂತ ನೀನು ಬಂದಿರೋದು ನಿನ್ನಿಂದ ಅಲ್ಲ ಅದು ದೈವ ನಿರ್ಣಯ ನನ್ನ ಹತ್ರಕ್ಕೆ ಬಂದಿದ್ದೀಯ ಅಂತ ಹೇಳಿದ್ರೆ ನಿನ್ನ ಸುಖ ಕಟ್ಟಿಟ್ಟ ಬುತ್ತಿ ನನ್ನ ಹತ್ರಕ್ಕೆ ಬಂದಿದ್ದೀಯ ಅಂತ ಹೇಳಿದ್ರೆ ನಿನ್ನ ಸುಖ ಕಟ್ಟಿಟ್ಟ ಬುತ್ತಿ ಸಮಯ ನನ್ಕೊಂದು ಅನುಮಾನ ಸಮಯ ಹೇಳು ಭಕ್ತ ಅಲ್ಲ ಸಮಯ ಕೈಯಲ್ಲಿ ರುದ್ರಾಕ್ಷಿ ಹಿಡ್ಕೊಂಡಿರ ಯಾವ್ದೋ ಸರ ಹಿಡ್ಕೊಂಡಿದೀಯಾ ಇದು ಸರ ಅಲ್ಲ ಭಕ್ತ ಮುಕ್ಕೋಟಿ ದೇವತೆಗಳು ನನಗಂತ ಕೊಟ್ಟಿರುವಂತಹ ಮುತ್ತು ರತ್ನ ಮಣಿ ಮಾಣಿಕ್ಯ ಇದು ಸರ ಅಲ್ಲ ಭಕ್ತ ಮುಕ್ಕೋಟಿ ದೇವತೆಗಳು ನನಗಂತ ಕೊಟ್ಟಿರುವಂತಹ ಮುತ್ತು ರತ್ನ ಮಣಿ ಮಾಣಿಕ್ಯ ಇವ್ರೇನು ಇದು ಇದೆಯಲ್ವಾ ಒಂದೊಂದು ಮಣಿ ಕೂಡ ಒಂದೊಂದು ದೇವ್ರಿಗೆ ಸಮಾನ ಮತ್ತೆ ವಾಚ್ ಹಾಕೊಂಡಿದ್ದೀರಾ ಮತ್ತೆ ಈ ಕಡೆ 2 ವಾಚ್ ಹಾಕೊಂಡಿದ್ದೀರಲ್ಲ ಇದು ವಾಚ್ ಅಲ್ಲ ಭಕ್ತ ನಮ್ಮ ಪ್ರಪಂಚ ಯಾವ ಕಡೆ ಹೋಗ್ತಿದೆ ಈ ಕಾಲಮಾನನ ಈ ಕಾಲಚಕ್ರದಲ್ಲಿ ಕಳೆದೋಗ್ತಿರೋ ಕಾಲಮಾನನ ಇಲ್ಲೇ ನನ್ನ ಕೈಗಳಲ್ಲೇ ನೋಡೋದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ನನಗಂತ ಕೊಟ್ಟಿರುವಂತಹ ಕಾಲಚಕ್ರ ಇದು ವಾಚ್ ಅಲ್ಲ ಭಕ್ತ ಶೂ ಹಾಕೊಂಡಿದ್ದೀರಾ ನಿಕ್ಕರ್ ಹಾಕೊಂಡಿದ್ದೀರಾ ಇದು ಶೂ ಅಲ್ಲ ಭಕ್ತ ಪಾದರಕ್ಷಾ ಪಂಚೆ ಅನ್ನೋದು ಏನಿಲ್ಲ ಅಂತ ಹೇಳಿದ್ರು ಆ ಯುಗಗಳಲ್ಲಿ ಇವಾಗ ಮಾಡ್ರನ್ ನೀನು ಬದುಕ್ತಾ ಇರೋದು 21ನೇ ಸೆಂಚುರಿಯಲ್ಲಿ 21ನೇ ಶತಮಾನದಲ್ಲಿ ನೀನ್ ಹೆಂಗಿ ಡೆವಲಪ್ಮೆಂಟ್ ಆಗಿದ್ಯೋ ನೀನ್ ಹೆಂಗಿ ಮೇಲೆ ಬೆಳವಣಿಗೆ ಆಗಿದ್ಯೋ ಬಾಬಾಗಳು ಮಹರ್ಷಿಗಳು ಮಹಾಮುನಿಗಳು ಅವರು ಕೂಡ ಅದೇ ತರ ಬದಲಾವಣೆ ಆಗಿರ್ತಾರೆ ಈ ಬದಲಾವಣೆಯಲ್ಲಿ ಇದು ನನ್ನ ರೂಪ ಹೌದು ಮತ್ತೆ ನೀವೇ ಇಲ್ಲೇನ್ ಮಾಡ್ತಾ ಇದ್ದೀರಾ ನಾನು ಇಲ್ಲಿ ಕೂಳ್ತಿರೋದು ನಿನ್ಗೋಸ್ಕರ ಭಕ್ತ
ನಿಂಗೋಸ್ಕರ ಕಾಯ್ತಿದ್ದೆ. ಹೇಳು ಭಕ್ತ, ನಿಂಗೆ ಏನು ಸಮಸ್ಯೆ ಇದೆ ಹೇಳು. ದಾರಿಯಲ್ಲಿ ಹೋಗ್ತಾ ಇದ್ದೆ ಸಮಯ, ನೀವು ಕಾಣಿಸಿದ್ದಕ್ಕೆ ನಾನು ಓಡಿ ಓಡಿ ಬಂದೆ. ನೀನು ಓಡ್ ಬಂದ್ರು, ನೀನು ಒಡ್ಲಾಡ್ಕೊಂಬಂದ್ರು, ನೀನು ಓಡ್ ಬಂದ್ರು, ನೀನು ಒಡ್ಲಾಡ್ಕೊಂಬಂದ್ರು, ನೀನು ಮುಂದೆ ಬರ್ತೆ ಅಂತ ನನಗೆ ಗೊತ್ತಿತ್ತು. ಸಮಯ ನೀವೇ ನನಗೆ ಸಹಾಯ ಮಾಡ್ಬೇಕು ಸಮಯ. ಹೇಳು ಭಕ್ತ, ಏನ್ ಬೇಕಾದ್ರೂ ಮಾಡ್ತೇನೆ ನಿಂಗೋಸ್ಕರ. ಸಮಯ ಸಾಲ ಇದೆಯಾ? ಹೌದು ಸಮಯ. ನೀನೊಂದು ಕೆಲಸ ಮಾಡು, ಸರಿ ಸಮಯ. ಗುರು ದಕ್ಷಿಣೆಯಾಗಿ 10,000 ಲಿಕ್ಕು. ಸಮಯ ನನಗಿರೋದೇ 5,000 ಸಮಯ ಸಾಲ. ದಕ್ಷಿಣೆಯಾಗಿ 10,000 ಲಿಕ್ಕು. ಸಮಯ ನನಗಿರೋದೇ 5,000 ಸಮಯ ಸಾಲ. ನಾನು ಕೇಳ್ತಿರೋದು ನೀನು ಸಾಲ ತೀರ್ಸಕ್ಕಲ್ಲ, ಸಮಯ ನೀನ್ ಕೊಡೋ ಒಂದು 10,000ದಿಂದ 3 ಕೋಟಿ ದೇವತೆಗಳಿಗೆಲ್ಲಾನು ಪ್ರಸಾದ ವಿನಿಯೋಗ ಮಾಡ್ತೀನಿ. 50 ರೂಪಾಯಿ 100 ರೂಪಾಯಿ ನಾನೇ ಅಲಿತಾ ಇದ್ದೀನಿ. ಬೇಡ ಸಮಯ, ನನಗಿರೋದೇ 5,000 ಸಾಲ ಸ್ವಾಮಿ. ಸರಿ ಆಯ್ತು, ಶಾಂತ ಭಕ್ತ ಶಾಂತ. ನಿಂಗೆ ಸಾಲ ಸಮಸ್ಯೆ ತೀರ್ಸ್ಕೊಳ್ಳೋ ಜವಾಬ್ದಾರಿ ನಂದು. ನಾನ್ ನಂಬಿ ಬಂದಿದ್ದೀಯಾ? ಹೌದು ಸಮಯ. ಖಂಡಿತ ನೀನ್ ತುಳಿದು ಕಳಿಸ್ತೀನಿ. ಯಾಕೆ ಸಮಯ? ತುಳಿದು ಕಳಿಸ್ತೀನಿ ಅಂದ್ರೆ ನಿಂದಲ್ಲ, ನಿನ್ನಲ್ಲಿರೋ ಸಮಸ್ಯೆನ ತುಳಿದು ಕಳಿಸ್ತೀನಿ ನಾನು. ಸರಿ ಹೌದು ಸಮಯ. ನನ್ನ ಹತ್ರ ಇನ್ನೂ ಜಾಸ್ತಿ ಸಮಸ್ಯೆಗಳಿದೆ ಸಮಯ, ನೀವೇ ಪರಿಹಾರ ಮಾಡ್ಕೊಡ್ಬೇಕು. ನೀನ್ ಏನ್ ಸಮಸ್ಯೆ ಹೇಳೋದು ಪರವಾಗಿಲ್ಲ, ಉತ್ತರ ನಾನ್ ಕೊಡ್ತೀನಿ ಭಕ್ತ, ನೀನು ಮುಂದುವರ್ಸು. ಸಮಯ ಹೇಳಪ್ಪ ಭಕ್ತ. ನಾನು ರಾತ್ರಿಗೆ ಕೋಟ್ಯಾಧಿಪತಿ ಆಗ್ಬೇಕು ಸಮಯ. ರಾತ್ರಿಗೆ ಕೋಟ್ಯಾಧಿಪತಿ ಆಗ್ಬೇಕು ಸಮಯ. ಭಕ್ತ, ರಾತ್ರಿಗೆ ನೀನು ಕೋಟ್ಯಾಧಿಪತಿ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಅಜ್ಜಿ ತಾತ ಸಂಪಾದನೆ ಮಾಡಿರುವಂತಹ ಜಮೀನುಗಳಿರ್ಬೇಕು, ಆಸ್ತಿಗಳಿರ್ಬೇಕು, ಆವಾಗ ಮಾತ್ರ ಸಾಧ್ಯ. ಅದು ಇಲ್ಲದೆ ಪಕ್ಷದಲ್ಲಿ ಬೇರೆ ತಾತ ಅಜ್ಜಿ ಸಂಪಾದನೆ ಮಾಡ್ತಾರಲ್ಲ, ಅದನ್ನ ಕಳ್ತನ ಮಾಡಬೇಕು. ಭಕ್ತ, ರಾತ್ರಿಗೆ ನೀನು ಕೋಟ್ಯಾಧಿಪತಿ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಅಜ್ಜಿ ತಾತ ಸಂಪಾದನೆ ಮಾಡಿರುವಂತಹ ಜಮೀನುಗಳಿರ್ಬೇಕು, ಆಸ್ತಿಗಳಿರ್ಬೇಕು, ಅವಾಗ ಮಾತ್ರ ಸಾಧ್ಯ. ಅದು ಇಲ್ಲದೆ ಪಕ್ಷದಲ್ಲಿ ಬೇರೆ ತಾತ ಅಜ್ಜಿ ಸಂಪಾದನೆ ಮಾಡ್ತಾರಲ್ಲ, ಅದನ್ನ ಕಳ್ತನ ಮಾಡಬೇಕು. ಆವಾಗ ನೀನು ಆಗೋ ಕೋಟ್ಯಾಧಿಪತಿ ಆಗಕ್ಕಾಗೋದು. ನಾನೊಂದು ಹುಡುಗಿ ಲವ್ ಮಾಡ್ತಾ ಇದ್ದೀನಿ. ಹೌದಾ? 1 ನಿಮಿಷ ಇರು ಭಕ್ತ. ಹುಡುಗಿ ಬಗ್ಗೆ ಹೇಳ್ದಲ್ಲ, ಸೂಪರ್ ವೆಂಟಾಸ್ಟಿಕ್ ಕಾಜಲ್, ತಾಪ್ಸಿ, ತಮ್ಮಣ್ಣ, ಇಲಿಯಾನ, ದೀಪಿಕಾ ಪಡ್ಕೋಣ, ಐಶ್ವರ್ಯ ರಾಯ್, ರಚಿತಾರಾಮ್, ರಮ್ಯಾ, ನೀ ಹೇಳಯ್ಯ. ಸೂಪರ್ ವೆಂಟಾಸ್ಟಿಕ್ ಕಾಜಲ್, ತಾಪ್ಸಿ, ತಮ್ಮಣ್ಣ, ಇಲಿಯಾನ, ದೀಪಿಕಾ ಪಡ್ಕೋಣ, ಐಶ್ವರ್ಯ ರಾಯ್, ರಚಿತಾರಾಮ್, ರಮ್ಯಾ, ನೀ ಹೇಳಯ್ಯ. ಸ್ವಾಮಿ ಇದೆಲ್ಲ ಹೀರೋಯಿನ್ ಹೆಸರಲ್ಲ ಸ್ವಾಮಿ. ಓ ಮೂರ್ಖ, ಯಾಕೆ ಸ್ವಾಮಿ? ಅದು ಹೀರೋಯಿನ್ಸ್ ಅಲ್ಲ, ಸಿನಿಮಾದಲ್ಲಿ ನಟನೆ ಮಾಡುವಂತಹ ಹೀರೋಯಿನ್ಸ್ ಹೆಸರಲ್ಲ ಅದು. ನನಗೆ ವರ ಕೊಡುವಂತಹ ದೇವತೆಗಳವರೆಲ್ಲಾನು. ಹೌದಾ ಸ್ವಾಮಿ? ಹೌದು. ನಿನ್ಗೂ ಆ ಮಂತ್ರ ಹೇಳ್ಕೊಡ್ತೀನಿ, ಜಪ ಮಾಡು. ನನಗೆ ಕಾಜಲ್ ಅಂದ್ರೆ ತುಂಬಾ ಇಷ್ಟ ಸ್ವಾಮಿ. ಜಪ ಮಾಡು. ನನಗೆ ಕಾಜಲ್ ಅಂದ್ರೆ ತುಂಬಾ ಇಷ್ಟ ಸ್ವಾಮಿ. ಬೇಡ, ಕಾಜಲ್ ಅನ್ನೋದು ಕನ್ಯಾ ದೇವತೆ, ಅವಂಗೆಲ್ಲ ಆಸೆ ಪಡಬಾರ್ದು. ನಾನು ಪ್ರತಿದಿನ ಪೂಜೆ ಮಾಡುವಂತಹ ದೇವತೆ ಅವರು. ಹೌದಾ ಸ್ವಾಮಿ? ಹೌದು ಸ್ವಾಮಿ, ನನಗೆ ಆ ಹುಡುಗಿ ಬೇಕೇ ಬೇಕು ಸ್ವಾಮಿ. ನಿನ್ಗಂತಾನೆ ಅವಳೆ ಆ ಹುಡುಗಿ. ಹೌದಾ ಸ್ವಾಮಿ? ಹೌದು. ಇಷ್ಟು ದಿನದಲ್ಲೇ ನನಗೆ ಕಾಲ್ ಮಾಡ್ತಾಳ ಅಂತ ಹೇಳ್ಬಿಡಿ ಸ್ವಾಮಿ. ಮೆಸೇಜ್ ರಿಪ್ಲೈ ಇಲ್ಲ, ನಿನ್ಗೆ ಕಾಲು ಮೆಸೇಜ್ ಎಲ್ಲ ಸ್ವಾಮಿ. ಬಂದು ನಿನ್ನ ಕೈಯಲ್ಲಿ ಕೈ ಇಟ್ಟು ನಿನ್ ಜೊತೆ ಸುತ್ತಾಡ್ತಾಳೆ, ಆ ತರ ಮಾಡ್ಕೊಡ್ತೀನಿ. ಹೌದಾ ಸ್ವಾಮಿ? ಹೌದು, ಖಂಡಿತ. ಸಾಕು ಸ್ವಾಮಿ. ಸ್ವಾಮಿ, ನಾನು ಆ ಹುಡುಗಿ ಜೊತೆ ಮದುವೆ ಆದ್ಮೇಲೆ ಯಾವ ತರ ಇರ್ತೀನಿ ಸ್ವಾಮಿ? ಮದುವೆ ಆದ್ಮೇಲೆ ನಿನ್ ಜೀವನದಲ್ಲಿ ಯಾವ ತರ ಇರುತ್ತೆ ಅಂತ ಹೇಳ್ತಿದ್ಯಾ? ನೀನ್ ಹಸ್ತ ತೋರಿಸು ಭಕ್ತ. ರೂಪಿಣಿ ರುಂಡಮಾಲಿನಿ ಭಕ್ತ. ಸ್ವಾಮಿ. ಓ ಬಾಲಕ, ಸ್ವಾಮಿ. ನಿನ್ನ ಬಾಲಕಿ ನಿನ್ಗಂತ ಹುಟ್ಟಿರೋವಳು. ಹೌದಾ ಸ್ವಾಮಿ? ಅವಳು ನಿನ್ ಜೊತೆಲಿ ಇದ್ರೆ ಹೌದು ಸ್ವಾಮಿ. ಪ್ರಪಂಚನ ಗೆಲ್ತೀಯ ನೀನು. ಹೌದಾ? ಹೌದು, ಪ್ರಪಂಚನ ಗೆಲ್ತೀಯ ನೀನು. ಹೌದಾ? ಹೌದು. ಅಷ್ಟೊಂದು ಅದೃಷ್ಟ? ಹೌದು, ಖಂಡಿತ. ಸ್ವಾಮಿ, ಹಂಗಾದ್ರೆ ಆ ಹುಡುಗಿ ನನಗೆ ಬೇಕೇ ಬೇಕು ಸ್ವಾಮಿ. ಏನೋ ಒಂದು ಮಾಡಿ ಸ್ವಾಮಿ. ದುಡ್ಡು ಎಷ್ಟೇ ಖರ್ಚಾಗಿದ್ರು ಪರವಾಗಿಲ್ಲ. ಲ್ಯಾಟ್ರಿ. ಈ ಮಾತು ಹೇಳಿದ್ಯಲ್ಲ, ನಾನು ಸಾಲ ಮಾಡಾದ್ರೂ ನನಗೆ ದುಡ್ಡು ಬೇಕಾಗಿಲ್ಲ, ನಿನ್ನ ಖುಷಿ ಮುಖ್ಯ. ನಾನು ಇಲ್ಲಿಗೆ ಬಂದಿರೋದೇ ನಿನಗೋಸ್ಕರ ಭಕ್ತ ಬಾಲಕ. ಆ ಹುಡುಗಿನೂ ವೃದ್ಧಿಪಡಿಸೋ ಶಕ್ತಿ ನನ್ನಲ್ಲಿದೆ, ನೀನ್ ಸಾಲ ತೀರಿಸೋ ಶಕ್ತಿ ನನ್ನಲ್ಲಿದೆ. ನೀನು ಕೋಟ್ಯಾಧಿಪತಿ ಆಗೋ ಮಾಡೋ ಆಶೀರ್ವಾದ ನನ್ನ ಕೈಲಿದೆ. ಹೇಳ ಭಕ್ತ. ಮೇಲೆ ಹೆಲಿಕಾಪ್ಟರ್ ಎಲ್ಲ ಓಡಾಡ್ತಿದೆ, ಅದು ನನಗೋಸ್ಕರ ಸೆಕ್ಯೂರಿಟಿ. ಹೌದಾ ಸ್ವಾಮಿ? ಹೌದು, ಅದು ಮೇಲೆ ನಾನು ಸುತ್ತೂ ರೌಂಡ್ ಹೊಡಿತಾ ಇರೋದು ನನ್ನ ಸೆಕ್ಯೂರಿಟಿಗೋಸ್ಕರ. ನನಗೆ ಭಯ ಆಗ್ತಿದೆ ಸ್ವಾಮಿ. ಭಯ ಬೇಡ, ನೀನು ಮುಂದೆ ಇರೋದು ನಾನು ಬಾಲಕ. ಅಕಟ ಓಂ ತೊಲಗು, ನಿನ್ನಲ್ಲಿರೋ ಭಯ ಭಕ್ತಿ ಎಲ್ಲ ತೊಲಗ್ಲಿ. ಓಂ ತೊಲಗು, ನಿನ್ನಲ್ಲಿರೋ ಭಯ ಭಕ್ತಿ ಎಲ್ಲ ತೊಲಗಲಿ. ಸ್ವಾಮಿ, ನನಗೆ ಅಂತ ಹೆಲಿಕಾಪ್ಟರ್, ದೊಡ್ಡ ದೊಡ್ಡ ಕಾರುಗಳು ಓಕೆ ಓಡಾಡಕ್ಕೆ ಒಳ್ಳೆ ಅಫಿಷಿಯಲ್ ತರ ಇರ್ಬೇಕು ಸ್ವಾಮಿ.
ಅಂತ ಟೈಮ್ ಯಾವಾಗ ಬರುತ್ತೆ ಸ್ವಾಮಿ ನನಗೆ? ಟೈಮ್ ಆಲ್ರೆಡಿ ಬಂದಿದೆ. ನನ್ನ ಮುಂದೆ ಬಂದು ಯಾವಾಗ ನೀನು ಕುತ್ಕೊಂಡು ಅವಾಗೇ ನಿನ್ನ ಟೈಮ್ ಬದಲಾಗಿದೆ ಭಕ್ತ. ಸ್ವಾಮಿ ಹೌದು ಬಾಲಕ. ಸ್ವಾಮಿ ಹಿಂಗ ಗೊತ್ತಿದ್ರೆ ನಾನು ಯಾವಾಗ ಬಂದ್ಬಿಡ್ತಾ ಇದ್ದಲ್ಲ. ಅದು ನಿಮ್ ಬಂದ್ರೆ ಬರಕ್ಕಾಗಲ್ಲ. ನನ್ನ ಅನುಮತಿ ಇದ್ರೆ, ನನ್ನ ಆಹ್ವಾನ ಇದ್ರೆ ನಿನ್ ಬರಕ್ಕಾಗೋದು. ಈ ದಿನ ನಿಂಗೆ ಆಹ್ವಾನ ಸಿಕ್ಕಿದೆ, ನನ್ನ ಅನುಮತಿ ಸಿಕ್ಕಿದೆ, ಅದಕ್ಕೆ ನನ್ನ ಮುಂದೆ ಕೂತ್ಕೊಂಡಿದ್ಯಾ. ನಮ್ಮ ಊರಲ್ಲಿ ನೋಡಿದ್ರೆ ಎಲ್ಲ ಹೊಟ್ಟೆ ಊರ್ಕೊಬೇಕು. ನಮ್ಮ ಊರಲ್ಲಿ ನೋಡಿದ್ರೆ ಎಲ್ಲ ಹೊಟ್ಟೆ ಊರ್ಕೊಬೇಕು. ಹೊಟ್ಟೆ ಉರ್ಕೊಬೇಕಾ? ಒಂದ್ ಕೆಲಸ ಮಾಡ ಬಾಲಕ, ಹೇಳಿ ಸ್ವಾಮಿ. ನಿಮ್ಮೂರಲ್ಲಿ ಸಿಂಟೆಕ್ಸ್ ಇರುತ್ತಲ್ವಾ, ವಾಟರ್ ಟ್ಯಾಂಕ್ ಇರುತ್ತಲ್ವಾ, ಹೌದು ಸ್ವಾಮಿ. ಅದ್ರಲ್ಲಿ ಹೋಗ್ಬಿಟ್ಟು ಮೋಷನ್ ಪೌಡರ್ ಮಿಕ್ಸ್ ಮಾಡ್ಬಿಡು. ಯಾಕೆ ಸ್ವಾಮಿ? ಎಲ್ರು ಹೊಟ್ಟೆ ಉರ್ಕೊಂತಾರ ಅವಾಗ. ಮೋಷನ್ ಪೌಡರ್ ಮಿಕ್ಸ್ ಮಾಡ್ಬಿಡು. ಯಾಕೆ ಸ್ವಾಮಿ? ಎಲ್ರು ಹೊಟ್ಟೆ ಉರ್ಕೊಂತಾರ ಅವಾಗ. ಸೂಪರ್, ವೆಂಟಾಸ್ಟಿಕ್, ಕಾಜಲ್, ತಾಪ್ಸಿ, ತಮನ್ನಾ, ಇಲಿಯಾನಾ, ದೀಪಿಕಾ ಪಡ್ಕೋಣೆ, ಐಶ್ವರ್ಯ ರಾಯ್, ರಚಿತಾ ರಾಮ್, ರಮ್ಯಾ, ನೀ ಹೇಳಯ್ಯ. ಇದೇ ಮಂತ್ರ. ಈ ಮಂತ್ರನ ಪ್ರತಿದಿನ ನೀನ್ ಪಠಿಸು. ನಾನು ಹೇಳ್ಬೇಕಾ ಸ್ವಾಮಿ ಇವಾಗ? ಹೌದು, ನೀನ್ ಕಲ್ತ್ಕೋ, ಮನೆಗೆ ಹೋಗಿ ಕಲ್ತ್ಕೋ. ನೀನು ಸರಿ ಸ್ವಾಮಿ. ಪ್ರಯತ್ನ ಪಡ್ತೀವಿ ಇವಾಗ್ಲೇ. ಹೌದು ಸ್ವಾಮಿ. ಪ್ರಯತ್ನ ಪಡು. ಸೂಪರ್, ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್, ಇಲಿಯಾನಾ, ತಮನ್ನಾ, ಕಾಜಲ್, ರಕುಲ್ ಪಿಸ್. ಸೂಪರ್ ಫ್ಯಾಂಟಾಸ್ಟಿಕ್ ಮೈಂಡ್ ಬ್ಲೋಯಿಂಗ್ ಇಲಿಯಾನಾ ತಮನ್ನಾ ಕಾಜಲ್ ರಕುಲ್ ಪಿಸ್. ರೆಕಾರ್ಡ್ ಪ್ರೆಸ್ಸಿಂಗ್ ಇಲ್ಲ. ಏನೇನ್ ಸ್ವಾಮಿ? ಅದು ಬಂದ್ಬಿಟ್ಟು ರಾಕ್ಷಸ ವಂಶದವಳು. ರೆಕಾರ್ಡ್ ಪ್ರೆಸ್ಸಿಂಗ್. ಹೌದಾ? ಹೌದು. ಅದನ್ನೆಲ್ಲ ನೀನ್ ಕರಿಬಾರ್ದು. ನಾನು ಹೇಳ್ಕೊಡ್ತೀನಿ, ಆ ಜಪ ಮಾಡು. ನೋಡಿ ಹೊಟ್ಟೆ ಹೊಡ್ಕೊಂತಾರೆ. ಸಮಯ ನೀವ್ ಹೇಳ್ಕೊಟ್ರೆ ನನಗ್ ಬರಲ್ಲ ಸ್ವಾಮಿ, ಬರ್ಕೊಂಡ್ಬಿಡ್ತೀನಿ ಸ್ವಾಮಿ. ಸಮಯ ನೀವ್ ಹೇಳ್ಕೊಟ್ರೆ ನನಗ್ ಬರಲ್ಲ ಸ್ವಾಮಿ, ಬರ್ಕೊಂಡ್ಬಿಡ್ತೀನಿ ಸ್ವಾಮಿ. ನಾನು ನಿಮ್ಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಕಳ್ಸಿನಿ. ನನ್ನ ನಂಬರ್ ಹೆಂಗ್ ಗೊತ್ತು ಸ್ವಾಮಿ? ಮೂರ್ಖ. ನಂಬರ್ ಹೆಂಗ್ ಗೊತ್ತು ಸ್ವಾಮಿ? ಮೂರ್ಖ. ಸ್ವಾಮಿ ಪ್ರಪಂಚದಲ್ಲಿರೋ ಎಲ್ಲರ ನಂಬರು ನನಗೆ ಗೊತ್ತು. ಹೌದಾ ಸ್ವಾಮಿ? ಯಾರು ನಾನು? ಸ್ವಾಮಿ ನಮ್ಮ ಹುಡುಗಿ ನಂಬರ್ ಹಂಗ್ ಹುಡ್ಕೊಡ್ರಿ ಸ್ವಾಮಿ. ನಾನು ಇನ್ನೊಬ್ರು ಪರಸ್ತ್ರೀ ಬಗ್ಗೆ ಮಾತಾಡಕ್ ಹೋಗಲ್ಲ ಇವಾಗ. ಹುಡುಗಿ ನಂಬರ್ ಹಂಗ್ ಹುಡ್ಕೊಡ್ರಿ ಸ್ವಾಮಿ. ನಾನು ಇನ್ನೊಬ್ರು ಪರಸ್ತ್ರೀ ಬಗ್ಗೆ ಮಾತಾಡಕ್ ಹೋಗಲ್ಲ ಇವಾಗ. ಯಾಕೆ ಸ್ವಾಮಿ? ಪರಸ್ತ್ರೀ ಅದು ನಿನ್ನ ಸ್ತ್ರೀ. ನನ್ನ ನಂಬರ್ ಏನಕ್ಕೆ? ನನಗೇನಕ್ಕೆ? ನನಗೆ ಸಹಾಯ ಮಾಡ್ತೀನಿ. ಅದು ನಿನ್ನ ಕಷ್ಟ. ನಿನಗೆ ಆ ವಿಷಯದಲ್ಲಿ ನಾನು ಸಹಾಯ ಮಾಡಿದ್ರೆ ನಿನ್ನ ಶ್ರಮ ಇಲ್ಲಿದಿರುತ್ತೆ. ನಿನ್ನ ಶ್ರಮ ನೀನೇ ಪಡ್ಬೇಕು. ನಿನ್ನ ಹುಡುಗಿ ನೀನೇ ಕಷ್ಟ ಬೀಳ್ಬೇಕು. ಪ್ರಯತ್ನ ಪಡು. ಸಹಾಯ ಮಾಡ್ತೀನಿ ಅಂತಾನೆ ತಾನೇ ಸಹಾಯ ಮಾಡ್ತೀನಿ, ನೀನ್ ಪ್ರಯತ್ನ ಪಡು. ಅದಕ್ಕೆ ಫಲಿತಾಂಶ ಸಿಗೋ ತರ ನಾನು ಸಹಾಯ ಮಾಡ್ತೀನಿ ನಿಂಗೆ. ತಲೆಯನ್ನೇ ಕಟ್ಸ್ಕೊಂಬೇಡ. ಅದು ನಿನ್ನ ನನ್ನ ನಂಬರ್ ಏನಕ್ಕೆ? ನನಗೇನಕ್ಕೆ? ಅದು ನಿನ್ನ ಕಷ್ಟ. ಈಗ ಆ ವಿಷಯದಲ್ಲಿ ನಾನು ಸಹಾಯ ಮಾಡಿದ್ರೆ ನಿನ್ನ ಶ್ರಮ ಇಲ್ಲಿರುತ್ತೆ. ಈ ಶ್ರಮ ನೀನೇ ಪಡ್ಬೇಕು. ನಿನ್ನ ಹುಡುಗಿ ನೀನೇ ಕಷ್ಟ ಬೀಳ್ಬೇಕು. ಪ್ರಯತ್ನ ಪಡು. ಸ್ವಾಮಿ ಹೇಳು ಬಾಲಕ. ಒಂದು ದೊಡ್ಡ ಮೂವಿದಲ್ಲಿ ಆಕ್ಟ್ ಮಾಡ್ಬೇಕು. ಓಕೆ. ಮತ್ತೆ ಒಳ್ಳೆ ಸೆಲೆಬ್ರಿಟಿ ಆಗ್ಬಿಡ್ಬೇಕು ಸ್ವಾಮಿ ನಾನು. ನೈಟ್ ಅಂಡ್ ನೈಟ್ ಸೆಲೆಬ್ರೇಟ್ ಆಗ್ಬಿಡು ಅಂತೀಯಾ? ಹೌದು ಸ್ವಾಮಿ. ಒಂದ್ ಕೆಲಸ ಮಾಡು. ಹೇಳಿ ಸ್ವಾಮಿ. ಬಟ್ಟೆ ಎಲ್ಲ ಬಿಚ್ಚಾಕ ಒಂದ್ ರೌಂಡ್ ಊರೆಲ್ಲ ಓಡಾಡು. ನೈಟ್ ಅಂಡ್ ನೈಟ್ ಸೆಲೆಬ್ರೇಟ್ ಆಗ್ಬಿಡ್ತೀಯಾ? ಬಟ್ಟೆ ಎಲ್ಲ ಬಿಚ್ಚಾಕ ಒಂದ್ ರೌಂಡ್ ಊರೆಲ್ಲ ಓಡಾಡು. ನೈಟ್ ಅಂಡ್ ನೈಟ್ ಸೆಲೆಬ್ರೇಟ್ ಆಗ್ಬಿಡ್ತೀಯಾ? ಆ ತರ ಎಲ್ಲ ಬೇಡ ಸ್ವಾಮಿ. ಅಲ್ವಾ? ನೀನ್ ರಾತ್ರಿ ಸೆಲೆಬ್ರೇಟ್ ಆಗ್ಬೇಕು ಅಂತ ಹೇಳಿದ್ರೆ ಮಾನ ಮರ್ಯಾದೆ ಅನ್ನೋ ಒಂದು ಆಸ್ತಿನ ಬಿಡ್ಬೇಕು. ಆವಾಗ್ಲೇ ನೀನು ಆತರ ಆಗಕ್ ಸಾಧ್ಯ. ಮಾನ ಮರ್ಯಾದೆ ಅನ್ನೋ ಒಂದು ಆಸ್ತಿನ ಬಿಡ್ಬೇಕು. ಆವಾಗ್ಲೇ ನೀನು ಆತರ ಆಗಕ್ ಸಾಧ್ಯ. ನೀನ್ ನಿಜವಾದ ಒಬ್ಬ ಶ್ರಮಜೀವಿ ಆಗ್ಬೇಕು, ಒಳ್ಳೆ ಸೆಲೆಬ್ರೇಟ್ ಆಗ್ಬೇಕು ಅಂತ ಹೇಳಿದ್ರೆ ಕಾಲಾಯ ತಸ್ಮಾಯ ನಮಃ. ಕಾಲನೇ ಪ್ರತ್ಯುತ್ತರ ಕೊಡುತ್ತೆ. ಕಾಯ್ಬೇಕು. ನಿನ್ನ ಪ್ರಯತ್ನ ನೀನ್ ಪಡ್ಬೇಕು, ನಿಲ್ಲಬಾರ್ದು. ನೀನ್ ಪ್ರಯತ್ನ ಪಡೋ, ನಿಂಗೆ ಸಿಗದೆ ಇರೋದು ಏನೂ ಇಲ್ಲ. ಆದ್ರೆ ನಿನ್ ಪ್ರಯತ್ನ ಪಡೋ ಒಂದು ದಾರಿಯಲ್ಲಿ ಒಂದು ಕನ್ಸಿಸ್ಟೆನ್ಸಿ ಇರ್ಲಿ. ಕೋಟ್ಯಾಧಿಪತಿ ಆಗ್ಬೇಕು ಅಂದ್ರು, ನಿನ್ ಮನೇಲಿ ಒಳ್ಳೆ ಹೆಸರು ಮಾಡ್ಬೇಕು ಅಂದ್ರು, ನಿಮ್ಮ ಹುಡುಗಿ ನಿನ್ ಗಂಟ ಹುಡ್ಕೊಂಬರ್ಬೇಕಂದ್ರು, ನೀನು ಮೇಲೆ ಓಡಾಡೋ ಪ್ಲೇಟು ಕೆಳಗಡೆ ಓಡಾಡೋ ಕಾರ್ ತಗೋಬೇಕಂದ್ರು, ಪ್ರತಿಯೊಂದಕ್ಕೂ ಒಂದು ಪೂಜೆ ಮಾಡ್ತೀನಿ. ಪೂಜೆಗೆ 25,000 ಖರ್ಚಾಗುತ್ತೆ. 25,000 ಖರ್ಚಾಗುತ್ತೆ. ನೀನ್ ಪ್ರಯತ್ನ ಪಡು, ನಿನ್ ಕೈಲಿ ಎಲ್ಲ ಆಗುತ್ತೆ. ನೀನ್ ಪ್ರಯತ್ನ ಪಟ್ರೆ ಪ್ರತಿಯೊಂದಾಗುತ್ತೆ. 25,000 ಮುಖ ನೋಡ್ಬೇಡ ನೀನು. ಅಮಾವಾಸ್ಯೆ ದಿನ ಪೂಜೆ ಕುತ್ಕೋ. ಹೇಳು. ಆಯ್ತು ಸಮಯ. 25,000 ಅಲ್ಲ 30,000 ಕೊಡ್ತೀನಿ ಸಮಯ. ತಥಾಸ್ತು. ನಂಗೆ 25,000 ನಿಮ್ ಫೋನ್ ಪೇ ಮಾಡು. ಸಮಯ ಸ್ಕ್ಯಾನರ್ ಕೊಡ್ತೀರಾ, ನಂಬರ್ ಕೊಡ್ತೀರಾ? ಅವೆಲ್ಲ ನಿನ್ಗೆ ಬೇಡ. ಇದು ದೈವ ನಿರ್ಣಯ. ನಾನು ಯಾವುದೋ ರೀತಿ ನಿಂಗೆ ಕಳಿಸ್ತೀನಿ. ನೀನು ಫೋನ್ ಪೇ ಮಾಡಿಲ್ಲ ಅಂದ್ರೆ ಕ್ಯಾಶ್ ಎತ್ಕೊಂಬಂದು ಕೊಡು. ಕೇವಲ 25 ನಿಮಿಷ, 25,000 ಪೂಜೆ. 25 ದಿನಗಳಲ್ಲಿ ನಿನ್ಗೆ 25 ಕೋರಿಕೆಗಳು ಎಲ್ಲ ತಿರ್ಬೇಕು. ಆ ಥರ ಒಂದು ಪೂಜೆ ಮಾಡ್ಕೊಡ್ತೀನಿ. ಕೇವಲ 25 ನಿಮಿಷ, 25,000 ಪೂಜೆ, 25 ದಿನಗಳಲ್ಲಿ ನಿನ್ನ 25 ಕೋರಿಕೆಗಳು ಎಲ್ಲ ತಿರ್ಬೇಕು. ಆ ಥರ ಒಂದು ಪೂಜೆ ಮಾಡ್ಕೊಡ್ತೀನಿ. ನಾನು ನಂಬಿ ಬಂದಿದ್ಯಾ? ನಿನ್ನ ತುಳಿದು ಕಳಿಸ್ತೀನಿ. ನನ್ ತುಳಿದು ಕಳಿಸ್ತೀರಾ? ಅದೇ ಹೇಳ್ತಾ ಇದ್ದೀನಿ. ನಿನ್ನಲ್ಲಿರೋ ಸಮಸ್ಯೆಗಳನ್ನ ತುಳಿದು ಕಳಿಸ್ತೀನಿ. ಹೌದು. ಬಂದಿದ್ಯಾ ತಾನೇ? ಕಾಲಿಗೆ ನಮಸ್ಕಾರ ಹಾಕೊಂಡು ನಿನ್ ಕೆಲಸ ನೀನು ಹೋಗು. ತಥಾಸ್ತು. ಗುರುದಕ್ಷಿಣೆ ಆಗಿ ಇಕ್ಕು. ಏನಾದ್ರು ಸುಮ್ಮನೆ ಹೋಗ್ಬೇಡ ನೀನು. ಸಮಯ 2 ಟೈಮ್ ಕೂಲಿ ಪೂಕ ಇಟ್ಕೊಂಡಿದ್ದೆ. ಕೂಲಿ ಪ್ಯಾಕೆಟ್ ಐತ? ಏ ಮೂರ್ಖ. 2 ಟೈಮ್ ಕೂಲಿ ಪೂಕ ಇಟ್ಕೊಂಡಿದ್ದೆ. ಕೂಲಿ ಪ್ಯಾಕೆಟ್ ಐತ? ಏ ಮೂರ್ಖ. ಇವೆಲ್ಲ ಯಾರಾದ್ರು ಕೊಡ್ತಾರಾ?
ಯಾಕೆ ಸ್ವಾಮಿ? ಏನಿದು? ಇದೇ ಇರೋ ಸ್ವಾಮಿ ನನ್ನ ಹತ್ರ. ಏನಂತಾರೆ ಇದನ್ನ? ಇದನ್ನ ಒಂಥರ ಕೂಲಾಗಿರಕ್ಕೆ ಸೆಂಟ್ ಅಂತಾರೆ ಸ್ವಾಮಿ. ಹೌದಾ? ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತಾ? ಹೌದು ಸ್ವಾಮಿ. ನಮ್ಮ ಋಷಿ ಮುನಿಗಳೆಲ್ಲ ಇದನ್ನ ಯೂಸ್ ಮಾಡೋದು? ಹೌದು ಸ್ವಾಮಿ. ತುಂಬಾ ಚೆನ್ನಾಗಿದ್ಯಾ? ಕೊಡು. ಸ್ವಾಮಿ ಭಕ್ತ, ಮೈ ರೋಮಾಂಚನವಾಗ್ತಿದೆ ನನಗೆ. ಹೌದಾ ಸ್ವಾಮಿ? ಹೌದು. ಏನಿದ್ರ ಮಹಿಮೆ? ಇಂಥದ್ದು ಬೇಕಾದ್ರೆ ಇನ್ನು ತುಂಬಾ ತಂದು ಕೊಡ್ತೀನಿ ಸ್ವಾಮಿ. ಹೌದಾ? ಹೌದು ಸ್ವಾಮಿ. ಇದು ಇಲ್ಲಿ 25,000 ನೀನು ರೆಡಿ ಮಾಡು. ಇದು ಇಲ್ಲಿ 25,000 ನೀನು ರೆಡಿ ಮಾಡು. ನೆಕ್ಸ್ಟ್ ಪೂಜೆ ಮಾಡೋಣ, ಸರಿನಾ ಭಕ್ತ? ಇದು ನಿನ್ನ ಗುರುದಕ್ಷಿಣಾಗಿ ಇವಾಗ ಇಟ್ಕೊಂಡಿದ್ದೀನಿ, ತಗೋ. ನನ್ನ ಕಡೆಯಿಂದ ಈ ಮಾಲೆನ ತೆಗಿಬೇಡ, ಇದು ಇರೋವರೆಗೂ. ಇನ್ನ ಮುಂದಕ್ಕೆ ಬಾ. ಓಯ್ ಮೂರ್ಖ, ಮುಂದಕ್ಕೆ ಬಾ. ತಗೋ, ಮಾಲೆ ತೆಗಿಬೇಡ ನೀನು. ಅದೆಷ್ಟು ಗೊತ್ತಾ? ಅದು ಎಷ್ಟು ಸ್ವಾಮಿ? ಅದಕ್ಕೊಂದು 10,000. ಅದಕ್ಕೊಂದು 10,000. ಹೌದು. ದೇವ ಮಾನವರ ಹತ್ರ ಯಾವುದೇ ಆಗಲಿ ಉಚಿತವಾಗಿ ತಗೋಬಾರ್ದು. 25,000 ಪ್ಲಸ್ ಇದೊಂದು 10,000, 35,000 ತಗೊಂಡು ಪೂಜೆಗೆ ಬಾ. ನಿಮ್ ಬರ್ದಿರೋ ಪಕ್ಷದಲ್ಲಿ ನೀನ್ ನನ್ನ ಹುಡ್ಕೊಂಡ್ ಬರೋ ತರ ಮಾಡೋ ಶಕ್ತಿ ನನ್ನಲ್ಲಿದೆ. ನಿಜ ಬರ್ತೀನಿ ಸ್ವಾಮಿ. ಖಂಡಿತ ಹೋಗ್ಬಾ. ತಥಾಸ್ತು. ಒಂದ್ ನಿಮಿಷ ಮನೆಗೆ ಹೋಗ್ಬಿಟ್ಟು ನೀನು ನಾನು ಹೇಳ್ದಲ್ಲ ಆ ಮಂತ್ರ ಜಪ ಮಾಡ್ಕೋ. ಫ್ಯಾಂಟಾಸ್ಟಿಕ್, ಸೂಪರ್, ಮಾರ್ಬಲಸ್, ಕಾಜಲ್, ತಾಪ್ಸಿ, ತಮ್ಮಣ್ಣ, ಇಲಿಯನಾ, ದೀಪಿಕಾ ಪಡ್ಕೋಣೆ, ಐಶ್ವರ್ಯ, ರಚಿತರಾಮ್, ರಮ್ಯಾ, ನಿಮ್ ಬಾರಯ್ಯ, ಅಕ್ಕಟಕಟ, ಓಂ ಭೀಂ ಪಟ್ ಸ್ವಾಹ, ನೀನ್ ಬಾ ಸನಿಹ. ಮುಂದೆ ಹೋಗ್ಬಾ ಭಕ್ತ, ಎಲ್ಲದು ಒಳ್ಳೆ ಆಗ್ಲಿ. ಹೋಗ್ಬಾ ಹೋಗ್ಬಾ. ಟಾಟಾ ಬೈ ಬಾಯ್. ಟಾಟಾ ಬೈ ಬಾಯ್. ಯಾವ ನೀವು ಕಂಜಿಸುನಾ ಹಿಂಗ್ ಇದಕ್ಕೊಂದು ಈ ಗೆಟಪ್ಪು, ಇದಕ್ಕೊಂದು ಇದು, ಇದೊಂದು ಇದು. ಅಟ್ಲೀಸ್ಟ್ ಒಂದು ಎಣ್ಣೆಗದು ದುಡ್ಡು ಮಾಡ್ಕೊಂಡು ಅಂತ ಹೇಳಿದ್ರೆ ಇವ್ನು ಯಾವ ಅನ್ಸ್ಕೊಟ್ಬಿಟ್ಟವನೆ. ಇನ್ನಂತೂ 4 ದಿನ ಸಿಕ್ಕಿದ್ರೆ ನಾನು ಹೋದಂಗೆ ಮನೆಗೆ. ಆದರೂ ನೆಕ್ಸ್ಟ್ ಟೈಮ್ ಬಿಡಲ್ಲ.